ಹಾಯ್ ಫ್ರೆಂಡ್ಸ್, ಕುಕ್ ವಿತ್ ಸಿ ಪಿ ತಾರಾ ಚಾನಲಿಗೆ ಸ್ವಾಗತ. ಇವತ್ತು ನಾವು ತುಂಬ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಸೇವಿಗೆ ಪಾಯಸನ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಅದು ಬೇಸಿಕ್ ಸ್ವಲ್ಪ ಸಾಮಗ್ರಿಯಲ್ಲಿ ಮನೆಯಲ್ಲೇ ಇರೋಂಥ ಸಾಮಗ್ರಿಯಲ್ಲಿ ತುಂಬ ಟೇಸ್ಟಿಯಾಗಿ ಸೇವಿಗೆ ಪಾಯಸ ಮಾಡೋಣ ಬನ್ನಿ. ನೋಡಿ, ನಾನು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 250 ml ಕಪ್ಪಲ್ಲಿ 1 ಕಪ್ ನಾನು ಸೇವಿಗೆ ಹಾಕಿದ್ದೀನಿ. 4ರಿಂದ 5 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ತುಂಬಾ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟೆಡನ್ನು ತೊಗೋಬೇಡಿ ಸೇವಿಗೆನ, ಅದರಲ್ಲಿ ಸ್ಮೆಲ್ ಇರುತ್ತೆ. ಪಾಯಸನ ಅಷ್ಟು ರುಚಿಯಾಗಿ ಬರೋದಿಲ್ಲ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋ ತನಕನೂ ಫ್ರೈ ಮಾಡಿ. ಇವಾಗ ಅದನ್ನು ಫ್ರೈ ಆದಮೇಲೆ 1 ಕಪ್ ಸೇವಿಗೆಗೆ 5 ಕಪ್ ಆಗೋಷ್ಟು ಹಾಲು ಮಿಕ್ಸ್ ಮಾಡಿ. ನೀರಲ್ಲಿ ಕುದಿಸ್ಬೇಡಿ, ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಲಲ್ಲೇ ಸೇವಿಗೆನ ಚೆನ್ನಾಗಿ ಕುದಿಸಿ. ನಾನು ಬಿಸಿ ಪಕ್ಕದಲ್ಲೇ ಸ್ಟೌವಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿ ಬಿಸಿ ಹಾಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮಾಡಿ ಅದೇ ಕಪ್ಪಲ್ಲಿ 1 ಕಪ್ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 250 ml ಕಪ್, ಯಾವುದಾದ್ರೂ ನೀವು ಮೆಜರಿಗೆ ಕಪ್ಪನ್ನು ಸೆಟ್ ಮಾಡ್ಕೊಳ್ಳಿ. ಅದೇ ಕಪ್ಪಲ್ಲಿ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ನಾನು ಖೋವಾ ಆಗಲಿ ಮಿಲ್ಕ್ ಮೇಡ್ ಆಗಲಿ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಅದು ಬೇಸಿಕ್ಕಾಗಿ ಮನೇಲಿರೋವಂಥ ಸಾಮಗ್ರಿಯಲ್ಲೇ ತಯಾರಾಗೋವಂಥ ತುಂಬಾ ಟೇಸ್ಟಿ ಸೇವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕುದಿ ಬರ್ತಾಯಿದೆ. ಇದನ್ನು ಚೆನ್ನಾಗಿ ಉಕ್ಕಿ ಬರೋ ಥರ ಬಂದ ಹಾಗೆ ಪಾತ್ರೆಯಲ್ಲಿ ಸೈಡಲ್ಲಿರೋದನ್ನೆಲ್ಲ ಒಂದು ಸೌಟಿಂದ ಈ ಥರ ತೆಗೆದು ಹಾಲಲ್ಲಿ ಮಿಕ್ಸ್ ಮಾಡ್ತಾಯಿರಿ. ಸ್ಮೂತಾಗಿ ತೆಗೆದು ಈ ಥರ ಹಾಲಲ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ಇದನ್ನು ಖೋವಾದ ರುಚಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ಸೇವಿಗೆ ಪಾಯಸ ಅಂದರೆ ತುಂಬಾ ಎಲ್ಲರಿಗೂ ಇಷ್ಟ ಆದಂಥ ಸ್ವೀಟು. ಅದನ್ನು ನೀವು ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲೇ. ನೋಡಿ, ಈ ಥರ ಕುದೀತಾ ಇದ್ದಂಗೆ ಸೈಡಿಂದ ಎಲ್ಲ ತೆಗೆದು ಹಾಕಿ ಚೆನ್ನಾಗಿ ಈ ಥರನೇ ಕುದಿಸ್ತಾ ಇರಿ. ಆವಾಗ ತನಕ ನನ್ನ ಚಾನಲಿಗೆ ಕುಕ್ ವಿತ್ ಸಿ ಪಿ ತಾರಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲರ ವೀಡಿಯೋನ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ 5 ನಿಮಿಷ ಅದೇ ಥರ ಕುದಿಯೋಕೆ ಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡ್ರಿಂದು. ಮತ್ತು ನೋಡಿ, ಈ ಥರ ಆದಮೇಲೆ ಇವಾಗ ನಾವು ಒಗ್ಗರಣೆಗೆ ಪಾತ್ರೆ ಇಟ್ಕೊಳ್ಳೋಣ. ನೋಡಿ, ಅದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಂದರೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ನಾನು ಗೋಡಂಬಿ ಹುರಿದು ತೆಗಿತಾ ಇದ್ದೀನಿ. ಮೇಲ್ಗಡೆಗೆ ಡೆಕೋರೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ, ಬರೀ ಗೋಡಂಬಿ ಮಾತ್ರ. ನೀವು ಬೇಕಾದರೆ ಇದಕ್ಕೆ ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಒಣ ದ್ರಾಕ್ಷಿನೂ ಯೂಸ್ ಮಾಡ್ಕೋಬೋದು. ನಾನಿವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಬರೀ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ನೀವು ಯಾವ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿ ಬರುತ್ತೆ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡೋಣ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ತುಂಬಾ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಯಸ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೋಡಿ, ನೀವು ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಕರ ಪಾಯಸ, ಸೇವಿಗೆ ಪಾಯಸ ರೆಡಿಯಾಗಿದೆ. ಬಾಯ್ ಬಾಯ್ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.